ಅಲ್ಲ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರು ಇಲ್ಲಿ. ಓ ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ, ಇಲ್ಲಿ ಆತರ ಇಲ್ವೇ ಇಲ್ಲ. ಅಲ್ಲ ರೇಟಿಂಗ್ ಕೊಡಿಸ್ಕೊಂಡ್ರು ಓಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋದು ಇದು. ಇಲ್ಲ ನಾನು 100 ಜನ ಕರ್ಕೊಂಡ್ಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು ಅವ್ನು 100 ಜನ ಓಟ್ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಹಂಗ್ ಮಾಡ್ಬೋದಾಗಿತ್ತು, ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಇಲ್ಲಿ 100 ಅಲ್ಲ 500 ಜನ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ ನೋಡೋಣ, ನಾನು ಹೇಳಿದ್ನಲ್ಲ ಇವಾಗ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇದು ಮಾಡಕ್ಕಾಗಲ್ಲ. ಏನ್ ಇವ್ರೆ, ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಸೋ ಮಚ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪಂಡ್ ಹಿಯರ್ ಆಕ್ಚುಲಿ. ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ವಯೋಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾರೆ ನೀವು ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ. ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ ನನಗೆ. ಏನೋ ಒಂದು ಪುಷ್ ಮಾಡ್ತಾ ಇದೀನಿ ಅಷ್ಟೇ. ಏನು ಅಂತ ನೀವು ಕೇಳಿದ್ರೆ ನನ್ನಲ್ಲೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಏನಕ್ಕೆ ಎಲ್ಲರೂ ಕೇಳ್ತಾರೆ. ಏನೋ ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನಾರ ಬಿಟ್ಟು ಹೋಗೋ ತರ ಆಗತ್ತಲ್ವಾ. ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ಗಾರ ಇಲ್ಲ ಹಿಂಗ್ ಬರ್ಬೇಕು ಅನ್ಸತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದು ಏನ್ ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಏನಾರ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೆಟ್ ಕರೆಕ್ಟ್ ಆಗಿದ್ಯಾ ಅಂತ ಮೊದಲನೇ. ಅದು ಏನ್ ಆಗುತ್ತೆ ಅನ್ನೋದು ನಮ್ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಏನೇ ಅದೇ ನಿರಂತರವಾದಂತ ಒಂದು ಇದೇ ಬದಲಾವಣೆ ಆಕ್ಚುಲಿ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ ಆದ್ರೂ ಕೂಡ. ಅಲ್ಲ ಇವಾಗ ಅದೇ ಹೇಳಿದ್ದು, ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದಲ್ವೇ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವ್ ಯಾವಾಗ ಡೌನ್ಲೋಡ್ ಮಾಡ್ತೀರೋ ಅದು ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವಲ್ಲಿ ವೋಟರ್ ಹಾಕ್ತೀರಾ, ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾನೇನಕ್ಕೆ ಸಿಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ ನೋಡಿ. ಅಲ್ಲಿ ಓಪನಿಂಗ್ ಪೇಜ್ ಅಲ್ಲಿ ನೋಡಿ, ಇದೇನು ಹೇಳಿ, ಕಿರೀಟ. ನೀವ್ ಎಂಟರ್ ಆದ್ರೆ ನೀವು ರಾಜನ್ ತರ ಎಂಟರ್ ಆಗ್ಬೇಕು. ಇಲ್ಲಿ ಹಾಕ್ತೀರಾ? ಎಸ್ ಅನ್ನಿ. ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ. ಅದು ನಿಮ್ಮ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ಅದು ಕೋಮಲ್ ನಾನಲ್ಲ ಇರೋದು. ಮೋಸ್ಟ್ಲಿ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇದ್ಮೇಲೆ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇಲ್ದ್ರೆ ಕೋಮದಲ್ಲಿ ಮಲಗಿರೋದು. ಹೇಳಿ, ಎಷ್ಟು ನಾಯಕರನ್ನ ಹುಟ್ಟಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಯಾವಾಗ ನಾಯಕ ಆಗ್ತೀನಿ ಅಂತ ಯಾವ ವೋಟರ್ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ. ತೋರಿಸ್ಲ ನಿಮ್ಗೆ, ಯಾವ್ದೋ ಆಟೋ ಮೇಲೆ ಪ್ರಜಾಕಿ ಅಂತ ಹಾಕೊಂಡು ಹೋಗ್ತಾ ಇರ್ತಾನೆ. ನನಗೋನಿಗೆ ಸಂಬಂಧನೇ ಇಲ್ಲ, ಯಾವ್ದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗ್ಲೂ ಒಂದೇನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ಏನ್ ಹೇಳಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಕೇಳಿ 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನೋಡಿ ನಾವ್ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾನು ಹೇಳಿದ ನನ್ಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದು ನನ್ನ ಜೀವನ ಬಗೆಹರಿಸ್ಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ ನೋಡಪ್ಪ, ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಏನ್ ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಇಲ್ಲಿ ಸೇರ್ಕೊಬಹುದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಒಪ್ಸಿದೆ. ಅದ್ ಯಾವ್ದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಬರ ಬಂದ್ಬಿಟ್ಟಿತ್ತಂತೆ. ಎಲ್ಲ ಡಿಸ್ಕಸ್ ಮಾಡಕ್ 1 ವರ್ಷ ಬಿಟ್ಟು ಎಲ್ಲ ಸೇರೋದಂತೆ. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತಲ್ಲಿ, ಅವತ್ ಮಳೆ ಬರ್ಬೋದು ಅಂತ. ಆತರ ನನ್ನ ಅನ್ಕೊಳ್ಳಿ, ಪರವಾಗಿಲ್ಲ ಆತರ. ಅಲ್ಲ, ಚುನಾವಣೆ ಬಂದಾಗ್ಲೇ ನೀವೆಲ್ಲ ಹೊರಗಡೆ ನೋಡೋದು, ನಿಮ್ಮ ಅಭ್ಯರ್ಥಿಗಳನ್ನ ನೀವು ಎದುರುಗಡೆ ನೋಡೋದು. ನಿಮ್ಮ ಮನೆ ಹತ್ರ ಬರೋ ಚುನಾವಣೆ ಬಂದಾಗ್ಲೇ.
ಅಲ್ಲ ಅಲ್ಲ ಅಲ್ಲ, ಕೇಳ್ತೀನಿ ಕೇಳಿ. ಆ ಪಾರ್ಟಿ ಎಲೆಕ್ಷನ್ನೇ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕೆ ಇಟ್ಟಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ ಹೋಗ್ಲಿ? ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು, ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ತಿಳ್ಕೊಬೇಕು, ಅವ್ನ ಅಭ್ಯರ್ಥಿ ಒಳ್ಳೆಯವನ ಕೆಟ್ಟವನ ತಿಳ್ಕೊಬೇಕು. ಇವಾಗ ಹಂಗಲ್ಲ, ನಾನ್ ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಕೊಟ್ಟರು ನೀವು ಓಟ್ ಹಾಕ್ತೀರಾ ನನ್ನ ನಂಬ್ಬಿಟ್ಟು ಅಲ್ವಾ? ಅದಾಗಬಾರ್ದಲ್ಲ ಇವರೇ? ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ, ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಹೇಳಿ, ನಾನ್ ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ, ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರ್ರಿ, ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ, ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ, ನಾನ್ ಯಾರು ಇಲ್ಲ ಅಂತ ಹೇಳೋದಕ್ಕೆ? ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನಿನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದೆ, ನಾನು ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು, ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗ್ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು, ನೋಟಾಗ್ ಹಾಕ್ತಿವಿ ಅಂತ. ನೋಟಾಗ್ ಹಾಕಿದ್ರೆ ಏನಾರ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗ್ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗ್ಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವರೇ? ಅದು ಇದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟಾಗ್ ಹಾಕಿ ಏನ್ ಪ್ರಯೋಜನ? ನೋಟಾಗ್ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ನಮಗ್ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗ್ ರೈಟ್ಸ್ ಇರಬೇಕು ಜನಗಳಿಗೆ ಅಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.